ನಟ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿದೆ. ಸದಾಶಿವನಗರ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ ಸೂಪರ್ ಸ್ಟಾರ್ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ. ಈಗ ನಟ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿದೆ ಎಂಬುದರ ಬಗ್ಗೆ ದೂರನ್ನ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಗೆ ಬಂದು ಉಪೇಂದ್ರ ಅವರು ನೀಡಿದ್ದಾರೆ. ಮೊಬೈಲ್ ಹ್ಯಾಕ್ ಮಾಡಿರೋ ಬಗ್ಗೆ ಉಪೇಂದ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರಾದರೂ ದುಡ್ಡು ಕೇಳಿದ್ರೆ ಕೊಟ್ಬಿಡಬೇಡಿ ಅಂತ ಉಪೇಂದ್ರ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಪತ್ನಿ ಮೊಬೈಲ್ ಹ್ಯಾಕ್ ಆಗಿರೋ ಬಗ್ಗೆಯೂ ಕೂಡ ಉಪೇಂದ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಉಪೇಂದ್ರ. ಇಲ್ಲ ಅಲ್ಲಿ ಸಮಸ್ಯೆ ಆಗಲಿಲ್ಲ, ಇದು ಆಗಿದೆ, ಇಲ್ಲಿ ಆಗಿದೆ. ಇಲ್ಲಿ ಬಂದ ಇವತ್ತು ಬೆಳಗ್ಗೆನೆ ಆಗಿದೆ. ನನ್ನ ಫೋನು, ಉಪೇಂದ್ರ ಅವ್ರ ಫೋನ್, ಆಮೇಲೆ ನಮ್ಮ ಮಹಾದೇವನ ಫೋನು, ನಮ್ಮ 3 ಜನಗೆ ಆಗಿದೆ. ಅಯ್ಯಪ್ಪನೇ ಮಾಡಿರೋದು. ಯಾರೋ ಹಿಂದಿ ಮಾತಾಡ್ತಾ ಇದ್ರು, ನಂಬರ್ ಸಿಕ್ಕಿದೆ, ಸಾಹೇಬ್ರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ, ಅದಕ್ಕೆ ನಾವು ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ. ಅದು ತುಂಬ ಎಲ್ಲರೂ ಯೂಸ್ ಮಾಡ್ತೀರಾ, ಆ್ಯಕ್ಚುಲಿ ನಾವು ಯೂಸ್ ಮಾಡ್ತೀವಿ, ನಾವು ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇದಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾರು ನಿಮಗೆ ಫೋನ್ ಮಾಡಿದರೆ ಅವ್ರು ಯಾರು ಅಂತ ತಿಳ್ಕೊಬೇಕು. ಯಾವುದೋ ಒಂದು ಕೋಡ್ ಹೇಳಿದೆ, ದಯವಿಟ್ಟು ಒತ್ತಬೇಡಿ. ಬಿಕಾಸ್ ನಮ್ಮದು ಎಲ್ಲ ಅಕೌಂಟ್ ಡೀಟೇಲ್ಸ್ ಫೋನ್ನಲ್ಲಿನೇ ಇರುತ್ತೆ. ಸೊ ತುಂಬ ಎಚ್ಚರಿಕೆಯಲ್ಲಿ ಇರಬೇಕು. ಈ ಥರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಾಂದರೆ 1.5 hour ಒಳಗೆ ಏನಾದ್ರು ಮಾಡ್ಬೋದು, ಇಲ್ಲಾಂದರೆ ಅವ್ರಿಗೆ ಟ್ರೇಸ್ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹೀಗೆ ಹ್ಯಾಕ್ ಮಾಡಿದ್ದಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಥ್ಯಾಂಕ್ ಯು. ಇದು ಬೆಂಗಳೂರಿನಲ್ಲಿ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಮಾಧ್ಯಮಕ್ಕೆ ಕೊಟ್ಟಿರುವಂಥ ಸ್ಪಷ್ಟನೆ ಇವತ್ತು ಬೆಳಗ್ಗೆ ಆಗಿದೆ. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಆಗಿದೆ. ಹೀಗಾಗಿ ನಾವು ಸದಾಶಿವನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಮಾಧ್ಯಮಗಳ ಮುಂದೆ ನಟಿ ಪ್ರಿಯಾಂಕಾ ಉಪೇಂದ್ರ ಹಂಚಿಕೊಂಡಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್, ನಟ ಉಪೇಂದ್ರ ಅವರ ಮೊಬೈಲ್, ಜೊತೆಗೆ ಅವರ ಸಹಾಯಕ ಮಹಾದೇವ್ ಅವರ ಮೊಬೈಲ್ ಮಿಸ್ ಆಗಿದೆ. ಸೊ ಈಗ ಮೊಬೈಲ್ ಹ್ಯಾಕ್ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು. ಯಾವುದೋ ಸಾಮಾನ್ಯವಾಗಿ ಮೊಬೈಲ್ ಅಂತ ಹೇಳಿದ್ಮೇಲೆ ಎಲ್ಲವೂ ಡಾಕ್ಯುಮೆಂಟ್ಸ್ ಡೀಟೇಲ್ ಆಗಿ ಅದರಲ್ಲೇ ಇಟ್ಟಿರ್ತಾರೆ. ಹೀಗಾಗಿ ಮೊಬೈಲ್ ಹ್ಯಾಕ್ ಆಗಿದೆ, ಹುಷಾರು ಜೋಪಾನ ಅನ್ನೋ ಒಂದು ಮಾತನ್ನ ನೇರವಾಗಿ ಪ್ರಿಯಾಂಕಾ ಉಪೇಂದ್ರ ಅವರು ಹೇಳಿದ್ದಾರೆ. ಇಲ್ಲ, ಅದೇನಾಯಿತು ಅಂದರೆ ಎಲ್ಲರೂ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಯಾರಿಗೂ ಈ ಥರ ಆಗಬಾರ್ದು. ಗೊತ್ತಿಲ್ಲ, ಯಾವುದೋ ಒಂದು ನಂಬರು ನಮ್ಮ ಪ್ರಿಯಾ ಅವರಿಗೆ ಬೆಳಿಗ್ಗೆ ಫೋನ್ ಬಂತು. ಹಲೋ, ಕೇಳಿಸ್ಕೊಳ್ಳಿ. ಒಂದು ಪ್ರಿಯಾ ಅವ್ರಿಗೆ ಫೋನ್ ಬಂತು, ನೀವು ಯಾವುದೋ ಒಂದು ಆರ್ಡ್ರ್ ಮಾಡಿದ್ದೀರಾ, ಯಾವುದೋ ಒಂದು ಇದು ಐಟಮ್ಮು, ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರು, ಒಂದು ನಂಬರು, ಇನ್ನೊಂದು ಸ್ಟಾರು, ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ಟ್ಯಾಗು ಇದಕ್ಕೆ ಮಾಡಿ ನೀವು ಇಮಿಡಿಯೇಟಾಗಿ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಫೋನಲ್ಲಿ ಟ್ರೈ ಮಾಡಿದ್ರೆ ಆಗಲಿಲ್ಲ. ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ, ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ನಾವು ಆಗ್ತಾಯಿಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು. ನನ್ನ ಫೋನು ಹ್ಯಾಕ್ ಆಯಿತು. ಅಷ್ಟೊತ್ತಿಗೆ ನಮ್ಮ ಮಾದೇವ್ ಅವ್ರು ಬಂದರು. ಮಾದೇವ್ ಅವ್ರ ಫೋನಲ್ಲೂ ಮಾಡಿದ್ರು. ಅವ್ರ ಫೋನು ಹ್ಯಾಕ್ ಆಗಿದೆ. ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದರೆ, ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ. ಈಗ ಪ್ರಿಯಾಂಕಾ ಅವ್ರ ನಂಬರಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗಿ ನಂಗೆ ಅರ್ಜೆಂಟ್ 55,000 ಕಳಿಸ್ಬೇಕು ಅಂತ. ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ, ಅವ್ರ ಫೋನು ರೀಚ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಏನಂದರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದು ಇವಾಗ ನಮಗೆ ಗೊತ್ತಿರೋಂಗೆ 3-4 ಜನ ಮಾಡಿಬಿಟ್ಟಿದ್ದಾರೆ. ದುಡ್ಡು ಒಂದು 50,000 ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ಇಲ್ಲಿ ಬಂದ್ವಿ, ಸೈಬರ್ ಕ್ರೈಮ್ಗೂ ಮೆಸೇಜ್ ಮಾಡಿದ್ವಿ, ಇದು ಕಂಪ್ಲೇಂಟ್ ಮಾಡಿದ್ವಿ, ಇಲ್ಲೂ ಮಾಡಿದ್ವಿ. ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ದೀವಿ, ಯಾವುದೇ ಈ ಥರ ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರೂ ದುಡ್ಡು ಕಳ್ಸೋಕೆ ಹೋಗ್ಬೇಡಿ. ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಪಾಪ ಎಷ್ಟೋ ಜನ ಗೊತ್ತಿಲ್ದಿರೋರು ಫೋನ್ ಟ್ರೈ ಮಾಡ್ತೀವಿ, ನನ್ನ ನಂಬರಿಗೆ ವರ್ಕ್ ಆಗ್ತಾ ಇದೆ. ಅದೇನಾಗಿದೆ, ಕಾಲ್ ಫಾರ್ವರ್ಡಿಂಗ್ನ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಹೋಗಿ ಏರ್ಟೆಲ್ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಮತ್ತೆ ಕ್ಲೋಸ್ ಮಾಡಿದ್ವಿ. ಅರ್ಥ ಆಯ್ತಾ? ಇವಾಗ ಆ ಥರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ ದುಡ್ಡು ಕಳಿಸಿ ಅಂತ. ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಪ್ರಿಯಾಗಿ ಫೋನ್ ಮಾಡಿದ್ರೆ, ನಂಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ. ಅವ್ರದ್ದು ಇದೇ ಆಗಿದೆ. ಅವರು ಕೇಳಕ್ಕೆ ಟ್ರೈ ಮಾಡಿದ್ದಾರೆ. ನನ್ನ ಮಗ ಕೇಳಕ್ಕೆ ಟ್ರೈ ಮಾಡಿದ್ದಾನೆ, ಪ್ರಿಯಾಂಗ್ ಫೋನ್ ಮಾಡಿದ್ದೀನಿ ವರ್ಕ್ ಆಗ್ತಿಲ್ಲ, ನನ್ನ ಫೋನ್ ಟ್ರೈ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ಅರ್ಜೆಂಟ್ ಏನೋ ಇರಬೇಕು ಅಂತ ಮಾಡಿಬಿಟ್ಟಿದ್ದಾನೆ. ಅದೇ ಥರ ಪ್ರಿಯಾ ಫ್ರೆಂಡ್ಸು ಒಂದಿಬ್ಬರು ಮಾಡಿಬಿಟ್ಟಿದ್ದಾರೆ. ಎಲ್ಲ 1.5 ಲಕ್ಷ. ಇವಾಗ ನಮಗೆ ಗೊತ್ತಿರೋಂಗೆ 1.5 ಲಕ್ಷ 2 ಲಕ್ಷನೂ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಇನ್ನು ಯಾರ್ಯಾರು ಮಾಡಿದ್ದಾರೆ ಅಂತೆಲ್ಲ ಚೆಕ್ ಮಾಡಬೇಕು ಇವಾಗ, ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ. ಸೊ ಆದಷ್ಟು ಹೇಳ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಶೇರ್ ಮಾಡಿ, ದಯವಿಟ್ಟು ಯಾರೂ ದುಡ್ಡು ಹಾಕಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೀವಿ. ಅವ್ರು ಏನೋ ಒಂದು ಚಿಕ್ಕದು ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು, ಅದಕ್ಕೋಸ್ಕರ ಅವ್ರು ಫೋನ್ ಎತ್ಬಿಟ್ಟು ಟ್ರೈ ಮಾಡಿರೋದು. ಗೊತ್ತಿಲ್ಲ ಅವ್ರಿಗೆ, ಯಾರೋ ಮಾಡಿರ್ಬೋದು, ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡಿಬಿಟ್ಟಿದ್ದಾರೆ.
ಬಹಳ ಕ್ಲಿಯರ್ ಕಟ್ ಆಗಿ ನಟ ಉಪೇಂದ್ರ ಅವರು ಈಗ ಮಾಧ್ಯಮದ ಮುಂದೆ ಹೇಳಿರುವಂತದ್ದು ಏನಾಯ್ತು, ಯಾವುದೋ ಒಂದು ವಸ್ತುನ ಆರ್ಡರ್ ಮಾಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರು, ಅದನ್ನ ಡೆಲಿವರಿ ಕೊಡೋಕ್ಕೋಸ್ಕರ ನಿಮ್ಮನ್ನ ನಾವು ಹುಡುಕ್ತಾ ಇದೀವಿ ಅಂತ ಒಂದು ಫೋನ್ ಬಂತು. ಅದರ ಒಂದು ಕೋಡನ್ನ ಹೇಳಿದ್ರು, ಸ್ಟಾರ್ ಒತ್ತಿ ಒಂದು ನಂಬರ್ನ ಒತ್ತಿ, ಅದಾದ್ಮೇಲೆ ಮತ್ತೆ ಸ್ಟಾರ್ ಹಾಕಿ ಇನ್ನೊಂದು ನಂಬರ್ ಹಾಕಿ ಮತ್ತೆ ಹ್ಯಾಶ್ಟ್ಯಾಗ್ನ ಒತ್ತಿ ಅಂತ. ಅದಾದ ತಕ್ಷಣವೇ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಹ್ಯಾಕ್ ಆಯಿತು. ಯಾಕಪ್ಪ ಇದು ಹೀಗಾಗ್ತಿದೆ ಅಂತ ನೋಡೋಕ್ಕೆ ನನ್ನ ಮೊಬೈಲ್ ಇಸ್ಕೊಂಡ್ರು, ನನ್ನ ಮೊಬೈಲಲ್ಲೂ ಸೇಮ್ ಆಯಿತು. ಇದಾದ್ಮೇಲೆ ಮಹಾದೇವ್ ಬಂದರು, ಅವ್ರ ಮೊಬೈಲಲ್ಲೂ ಆಯಿತು. ಅದಾದ ಮೇಲೆ ಮೊಬೈಲ್ ಹ್ಯಾಕ್ ಆಗಿರೋಂಥ ವಿಷಯ ಗೊತ್ತಾಯಿತು. ನಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿ ಇರೋರಿಗೆ ನಮಗೇನೋ ಅರ್ಜೆಂಟಾಗಿ ದುಡ್ಡು ಬೇಕು ಕಳಿಸಿ ಅನ್ನೋ ಒಂದು ಮೆಸೇಜನ್ನು ಅವ್ರು ಮಾಡಿದ್ದಾರೆ. 3-4 ಜನ ನಮಗೆ ಗೊತ್ತಿರೋ ಥರ ಈಗಾಗಲೇ 50,000 ರಿಂದ 55,000 ರೂಪಾಯಿ ತೊಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿನ ಕೊಡ್ತಾರೆ. ಇದು ಯಾರಿಗೂ ಆಗಬಾರ್ದು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಈಗ ದೂರನ್ನ ದಾಖಲಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ ಹಾಗೆ ಅವರ ಸಹಾಯಕ ಮಹಾದೇವ್ ಅವರ ಫೋನ್ ಹ್ಯಾಕ್ ಆಗಿರೋ ಅಂಥದ್ದು ಇವತ್ತು ಬೆಳಗ್ಗೆ ಅನ್ನೋ ಒಂದು ಮಾಹಿತಿನ ಉಪೇಂದ್ರ ಅವರು ಹೇಳ್ತಾ ಇದ್ರು. ಆಕ್ಚುಯಲ್ ಆಗಿ ಉಪೇಂದ್ರ ಅವರು ಈಗ ಬಂದು ಕೊಟ್ಟಿರೋ ಅಂತ ದೂರಿನಲ್ಲಿ ಏನೇನಿದೆ, ಈಗ ಸೈಬರ್ ಕ್ರೈಮ್ಗೂ ಕೂಡ ದೂರನ್ನ ದಾಖಲಿಸಲಾಗಿದೆಯಾ ಶಿವಕುಮಾರ್, ಹೇಗೆ? ಮಧುಸೂದನ್, ಪ್ರಿಯಾಂಕಾ ಉಪೇಂದ್ರ ಹಾಗೂ ಉಪೇಂದ್ರ ಅವರು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಪರಿಚಿತ ವ್ಯಕ್ತಿಗಳು ನಮ್ಮ ಮೊಬೈಲ್ ಅನ್ನ ಹ್ಯಾಕ್ ಮಾಡಿ, ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ಇದ್ದಂತವ್ರಿಗೆ ಮೆಸೇಜ್ ಅನ್ನ ಮಾಡಿ ಹಣವನ್ನ ಕೇಳಿದ್ದಾರೆ. ಇವರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮ ತಗೊಳ್ಬೇಕು ಅಂತ ಹೇಳಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇ ಉಪೇಂದ್ರ ಅವರ ಕುಟುಂಬ ವಾಸವಾಗಿರುವಂತದ್ದು. ಇವತ್ತು ಬೆಳಿಗ್ಗೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಆನ್ಲೈನ್ ನಲ್ಲಿ ಒಂದು ವಸ್ತುವನ್ನ ಆರ್ಡರ್ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆತ ಡೆಲಿವರಿ ಬಾಯ್ ಏನಿದ್ದಾನೆ ಆತನ ನಂಬರ್ ಕನೆಕ್ಟ್ ಆಗ್ತಿಲ್ಲ ಅಂತೇಳಿ ಕಂಪ್ನಿ ಕಡೆಯಿಂದ ಫೋನ್ ಮಾಡೋ ರೀತಿಯಲ್ಲಿ ಓರ್ವ ಅಪರಿಚಿತ ವ್ಯಕ್ತಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಕರೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಪ್ರೈಮರಿ ಸಸ್ಪೆಕ್ಟ್ ಆಗ್ತಿರುವಂತದ್ದು, ಮೊದಲಿಗೆ ಪ್ರಿಯಾಂಕಾ ಉಪೇಂದ್ರ ಅವರ ನಂಬರ್ ಅಪರಿಚಿತ ವ್ಯಕ್ತಿಗೆ ಸಿಕ್ಕಿದ್ದು ಹೇಗೆ ಅನ್ನೋದ್ರ ಮೂಲ ತನಿಖೆಗೆ ಸದ್ಯ ಸದಾಶಿವನಗರ ಪೊಲೀಸರು ಮಾಡ್ತಿರುವಂತದ್ದು. ಅಂದ್ರೆ ಅವರು ಆನ್ಲೈನ್ ವೆಬ್ಸೈಟ್ ನಲ್ಲಿ ಏನು ವಸ್ತುವನ್ನ ಆರ್ಡರ್ ಮಾಡಿರ್ತಾರೆ ಅಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರ ನಂಬರ್ ಅನ್ನ ಪಡೆದಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಕರೆ ಮಾಡಿದಂತ ವ್ಯಕ್ತಿ ನಿಮ್ಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ, ಹೀಗಾಗಿ ಕಾಲನ್ನ ಕನೆಕ್ಟ್ ಮಾಡ್ತೀನಿ, ನಾನು ಹೇಳ್ದಂತೆ ಡಯಲ್ ಮಾಡಿ ಅಂತೇಳಿ ಆತ ಏನ್ ಸೂಚನೆ ಕೊಡ್ತಾನೆ ಅಂದ್ರೆ ಸ್ಟಾರ್ ಮತ್ತೆ ಕೆಲವೊಂದಷ್ಟು ಸಂಖ್ಯೆಗಳನ್ನ ಹೇಳ್ತಾನೆ. ಅದನ್ನ ಡಯಲ್ ಮಾಡ್ತಿದ್ದಂತೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗುತ್ತೆ. ಜೊತೆಗೆ ಪ್ರಿಯಾಂಕಾ ಉಪೇಂದ್ರ ಅವರು ಅಲ್ಲೇ ಜೊತೆಲಿದ್ದಂತ ಅವರ ಮ್ಯಾನೇಜರ್ ಮಹಾದೇವ್ ಅವರ ಮೊಬೈಲ್ ಅನ್ನು ತಗೊಂಡು ಅದರಲ್ಲೂ ಕೂಡ ಟ್ರೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅವ್ರು ಮಾಡುವಂತದ್ದು ಡೆಲಿವರಿ ಬಾಯ್ ಕಾಯ್ತಿದ್ದಾನೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿ ಅಪರಿಚಿತ ಏನ್ ಹೇಳಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡೆಲಿವರಿ ಬಾಯ್ ನ ಆತನಿಗೆ ಕಾಲನ್ನ ಮಾಡ್ಲಿಕ್ಕೆ ಮೊದಲಿಗೆ ಅವ್ರ ಫೋನ್ ನಲ್ಲಿ, ನಂತರ ಅವ್ರ ಮ್ಯಾನೇಜರ್ ಮಹಾದೇವ್ ಅವ್ರ ಫೋನ್ ಅಲ್ಲಿ, ನಂತರ ಮನೆಯಲ್ಲೇ ಇದ್ದಂತ ಉಪೇಂದ್ರ ಅವರ ಮೊಬೈಲ್ ಅನ್ನ ತಗೊಂಡು ಅದರಲ್ಲೂ ಕೂಡ ಕರೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ 3 ಮೊಬೈಲ್ಗಳು ಕೂಡ ಹ್ಯಾಕ್ ಆಗುವಂತದ್ದು. ಪ್ರಿಯಾಂಕಾ ಉಪೇಂದ್ರ ಅವರು ಜೊತೆಗೆ ಮ್ಯಾನೇಜರ್ ಮಹಾದೇವ್ ಅವರದ್ದು 3 ಜನರ ಮೊಬೈಲ್ ಕೂಡ ಐಫೋನ್ ಆಗಿರುವಂತದ್ದು. ಐಫೋನ್ ಹ್ಯಾಕ್ ಆಗಿರುವಂತದ್ದು. ಜೊತೆಗೆ ಹ್ಯಾಕ್ ಆಗ್ತಿದ್ದಂತೆ ಆರೋಪಿ ಅಪರಿಚಿತ ಏನಿದ್ದಾನೆ ಆತ ವೆಬ್ ನಲ್ಲಿ ಇವರ ವಾಟ್ಸಪ್ ಅನ್ನ ಓಪನ್ ಮಾಡ್ತಾನೆ. ಅಂದ್ರೆ ಸಿಸ್ಟಮ್ ನಲ್ಲಿ ವೆಬ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿ ಇವರ ವಾಟ್ಸಪ್ಗೆ ಲಾಗಿನ್ ಅನ್ನ ಹಾಕ್ತಾನೆ. ವಾಟ್ಸಪ್ಗೆ ಲಾಗಿನ್ ಆದಂತ ಆರೋಪಿ ಇವರ ಕಾಂಟ್ಯಾಕ್ಟ್ಸ್ ನಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ತುಂಬಾ ಅರ್ಜೆಂಟ್ ಇದೆ, ನೀಡ್ ಸಮ್ ಹೆಲ್ಪ್ ಇಮಿಡಿಯೇಟ್ಲಿ ಪ್ಲೀಸ್ ಸೆಂಡ್ ಮನಿ ಅಂತೇಳಿ ಆತ 2-3 ಮೆಸೇಜ್ಗಳನ್ನ ಹಾಕುವಂಥದ್ದು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ 50,000 ಬೇಕು, 55,000 ಬೇಕು ಅಂತೇಳಿ ಆತ ಮೆಸೇಜ್ ಅನ್ನು ಹಾಕ್ತಾನೆ. ಮೆಸೇಜ್ ನೋಡಿದಂಥವ್ರು ಕೂಡಲೇ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೆ ಜೊತೆಗೆ ಅವರ ಮ್ಯಾನೇಜರ್ ಮಹಾದೇವ್ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇವ್ರ ಮೊಬೈಲ್ ಆಲ್ರೆಡಿ ಹ್ಯಾಕ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಇವ್ರು 3 ಜನಕ್ಕೂ ಕೂಡ ಕಾಲ್ ಕನೆಕ್ಟ್ ಆಗೋದಿಲ್ಲ. ಕೆಲವರು ಏನೋ ಎಮರ್ಜೆನ್ಸಿ ಇದೆಯೇನೋ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹಣವನ್ನು ಕೂಡ ಹಾಕಿದ್ರೆ ಅದರಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರ ಪುತ್ರ ಕೂಡ ಏನು ಸ್ವತಃ ತಾಯಿ ಮೊಬೈಲ್ ನಿಂದ ಮಗನ ಮೊಬೈಲ್ಗೆ ಏನು ಎಮರ್ಜೆನ್ಸಿ ಇದೆ ಹಣವನ್ನು ಕಳಿಸಿ ಅಂತೇಳಿ ಮೆಸೇಜ್ ಬಂದಿರುತ್ತೆ. ಅದಕ್ಕೆ ಉಪೇಂದ್ರ ಅವರ ಪುತ್ರ ಕೂಡ 50,000 ಹಣನ ಹಾಕಿದಾನೆ. ಇದುವರೆಗೂ ಸರಿಸುಮಾರು 2 ಲಕ್ಷದ ಚಿಲ್ಲರೆ ಹಣ ಕಟ್ಟಾಗಿದೆ ಅಕೌಂಟ್ನಿಂದ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ಆದ್ರೆ ಮೆಸೇಜ್ ಬಂದಿರುವಂತದ್ದು ಬಿಹಾರದ ಆಳಂದ ಮೂಲದ ಕೈಲಾಶ್ ಕುಮಾರ್ ಅನ್ನೋ ವ್ಯಕ್ತಿಯಿಂದ ಅಂತೇಳಿ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಪ್ರಕರಣ ಯಾವಾಗ ಕೂಡಲೇ ಫೇಸ್ಬುಕ್ ನಲ್ಲಿ ಲೈವ್ ಬಂದು ಉಪೇಂದ್ರ ಅವರು ಅಭಿಮಾನಿಗಳಿಗೆ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಲ್ಲಿ ಇರೋರಿಗೆ ಜೊತೆಗೆ ಕೆಲವೊಂದಷ್ಟು ಜನರಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಕೂಡಲೇ ಸೈಬರ್ ಹೆಲ್ಪ್ ಲೈನ್ಗೂ ಕೂಡ ಕರೆಯನ್ನ ಮಾಡಿ ದೂರನ್ನ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಸದ್ಯ ಸದಾಶಿವನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಯಾವಾಗ ದೂರ ದಾಖಲಾಗ್ತಿದ್ದಂತೆ ಅಲರ್ಟ್ ಆದಂತ ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಪ್ರಿಯಾಂಕಾ ಉಪೇಂದ್ರ ಅವರ ಅಕೌಂಟ್ ನಿಂದ ಹಣ ಕಟ್ ಆಗಿದೆ, ಅದರ ಜೊತೆಗೆ ಅವರ ಹಣ ಬಂದಿರುವಂತ ಅಕೌಂಟ್ ಆಗಿರ್ಬೋದು, ಯಾವೆಲ್ಲ ಅಕೌಂಟ್ಗಳಿಗೆ ಹಣ ಹೋಗಿದೆ, ಸುಮಾರು 4 ರಿಂದ 5 ಅಕೌಂಟ್ಗಳನ್ನ ಫ್ರೀಸ್ ಮಾಡಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್, ಶಿವಕುಮಾರ್, ಈಗಾಗಲೇ ನೀವು ಉಲ್ಲೇಖ ಮಾಡ್ತಾ ಇದ್ರಿ ಸದಾಶಿವನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ, ಬಿಹಾರ ಮೂಲದಿಂದ ಈ ಒಂದು ಕರೆ ಬಂದಿರೋ ಸಾಧ್ಯತೆ ಇದೆ ಅಂತ. ಈಗ ಅಂದಾಜು ಒಟ್ಟಾರೆ ಎಷ್ಟು ಜನಕ್ಕೆ ಆತ ಮೆಸೇಜ್ ಮಾಡಿದ್ದಾನೆ ಅಟ್ ಅ ಟೈಮ್, ಎಷ್ಟು ಜನಕ್ಕೆ ಈಗ ದುಡ್ಡನ್ನ ಕಳ್ಕೊಂಡ್ರೋ ಅಂತದ್ರ ಬಗ್ಗೆ ಖುದ್ದು ಪ್ರಿಯಾಂಕಾ ಉಪೇಂದ್ರ ಅವರು ಜೊತೆಗೆ ಉಪೇಂದ್ರ ಅವರು ಸದಾಶಿವನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಆತನನ್ನ ಹಿಡಿಲಿಕ್ಕೆ, ಅಂದ್ರೆ ಓವರ್ ಆಲ್ ಆಗಿ ಇದ್ರ ಬಗ್ಗೆ ಹೇಳೋದಾದ್ರೆ?
ಮೊದಲನೇದಾಗಿ FIR ದಾಖಲು ಮಾಡುವಂತ ಕೆಲಸವನ್ನ ಸದಾಶಿವನಗರ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಅವರು ಸೈಬರ್ ಹೆಲ್ಪ್ ಲೈನ್ಗೆ ಕರೆ ಮಾಡ್ತಿದ್ದಂತೆ ಅವ್ರ ಅಕೌಂಟಿಂದ ಏನು ದುಡ್ಡು ಹೋಗಿದೆ ಅಂದ್ರೆ ಯಾವೆಲ್ಲ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅವೆಲ್ಲ ಅಕೌಂಟ್ಗಳನ್ನು ಕೂಡ ಫ್ರೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರೈಮರಿ ಅಕೌಂಟ್ಗಳೇನಿದೆ ಅಂದ್ರೆ ಪ್ರಿಯಾಂಕಾ ಉಪೇಂದ್ರ ಆಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ಅವ್ರ ಮ್ಯಾನೇಜರ್ ಮಾದೇವನ್ ಆಗಿರ್ಬೋದು, ಇವ್ರಿಗೆ ಬಂದಂತ ಹಣ ಯಾವೆಲ್ಲ ಅಕೌಂಟ್ಗಳಿಗೆ ಹೋಗಿದೆ ಅದರನ್ನ ಫ್ರೀಸ್ ಮಾಡುವಂತ ಕೆಲಸವನ್ನ ಸೈಬರ್ ಕ್ರೈಮ್ ಪೊಲೀಸರು ಮಾಡಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ 5 ಅಕೌಂಟ್ಗಳನ್ನ ಸದ್ಯಕ್ಕೆ ಫ್ರೀಸ್ ಮಾಡಿದ್ದಾರೆ. ಅಪರಿಚಿತ ವ್ಯಕ್ತಿ ಯಾವಾಗ ಆತ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡ್ತಾರೆ, ಸ್ಟಾರ್ ಒತ್ತಿ ಮತ್ತೆ ಇಂತಿಂತ ಸಂಖ್ಯೆಗಳನ್ನ ಒತ್ತಿ ಅಂತ ಹೇಳ್ತಿದ್ದಂತೆ ಮೊದಲಿಗೆ ಮೊಬೈಲ್ ಹ್ಯಾಕ್ ಆಗುತ್ತೆ. ಮೊಬೈಲ್ ಹ್ಯಾಕ್ ಆಗ್ತಿದ್ದಂತೆ ಇವ್ರಿಗೆ ಯಾರಾದ್ರೂ ಸಂಪರ್ಕವನ್ನ ಮಾಡಲಿಕ್ಕೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕಾಲ್ ಫಾರ್ವರ್ಡ್ ಬರುವಂತದ್ದು. ಬರುವಂತ ಫಾರ್ವರ್ಡ್ ಕಾಲ್ಗಳು ಅಪರಿಚಿತ ಏನಿರ್ತಾನೆ ಆತ ಕೊಡುವಂತ ನಂಬರ್ಗೆ ಹೋಗ್ತಿರುತ್ತೆ. ಆತನೇ ಕಾಲನ್ನ ಪಿಕ್ ಮಾಡಿ, ಕಾಲ್ ಯಾರ್ದು ಕೂಡ ಆತ ಮಾತಾಡೋದಿಲ್ಲ. ಒಂದ್ ವೇಳೆ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೆ ನಾವು ಮಾತಾಡಬೇಕು, ಅವ್ರಿಗೇನು ಎಮರ್ಜೆನ್ಸಿ ಇದೆ, ಮೆಸೇಜ್ ಮಾಡಿದ್ದಾರೆ ಅಂತೇಳಿ ವಾಪಸ್ ಪುನಃ ಕಾಲ್ ಮಾಡಿದಂಥವ್ರಿಗೆ ಆತ ಅಪರಿಚಿತ ಏನಿರ್ತಾನೆ ಆತ ಕಾಲನ್ನ ಕಟ್ ಮಾಡ್ತಾನೆ. ಜೊತೆಗೆ ಟೆಕ್ಸ್ಟ್ ಮೀನ್ ವಾಟ್ಸಪ್ ಅಂತೇಳಿ ಮೆಸೇಜ್ ಹೋಗೋ ರೀತಿಯಲ್ಲಿ ಆತ ಅವ್ರ ಜೊತೆ ಸಂವಹನ ಮಾಡಿರುವಂಥದ್ದು. ಅಂದ್ರೆ ಇವ್ರು ಮಾತನಾಡಿಕ್ ಆಗ್ತಿಲ್ವೇನೋ, ವಾಟ್ಸಪ್ ನಲ್ಲಿ ನಮಗೆ ರಿಪ್ಲೈ ಮಾಡ್ತಿದ್ದಾರೆ ಅಂತೇಳಿ ಕೆಲವರು ವಾಟ್ಸಪ್ ನಲ್ಲಿ ರಿಪ್ಲೈ ಮಾಡ್ಲಿಕ್ಕೆ ಶುರುವಾಗ್ತಾರೆ. ಆಗ ಹಣವನ್ನ ಕೇಳಿರುವಂಥದ್ದು. ಆಗ ಸುಮಾರು ಜನ ಹಣವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪ್ರೈಮರಿ ಅಕೌಂಟ್ಸ್ಗಳೇನಿದೆ ಅಂದ್ರೆ ಒಂದು ಅಕೌಂಟ್ ನಿಂದ ಇನ್ನೊಂದು ಅಕೌಂಟ್ಗೆ ಹಣವನ್ನ ಹೋಗುವಂತ ಸಂದರ್ಭದಲ್ಲಿ ಪ್ರೈಮರಿ ಅಕೌಂಟ್ ಅಂತ ಹೇಳ್ತಾರೆ. ಪ್ರೈಮರಿ ಅಕೌಂಟ್ಗಳನ್ನ ಫ್ರೀಸ್ ಮಾಡುವಂತ ಕೆಲಸವನ್ನ ಸದ್ಯ ಸದಾಶಿವನಗರ ಪೊಲೀಸರು ಮಾಡ್ತಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಪ್ರಮುಖವಾದಂತಹ ಲೀಡ್ ಸಿಕ್ಕಿರುವಂಥದ್ದು ಉಪೇಂದ್ರ ಅವರ ನಂಬರ್ ಏನು ಹ್ಯಾಕ್ ಆಗುತ್ತೆ, ಜೊತೆಗೆ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಬಂದಿರುವಂತ ಕಾಲ್, ಜೊತೆಗೆ ಅವರ ಅಕೌಂಟಿಂದ ಯಾವೆಲ್ಲ ಅಕೌಂಟ್ಗೆ ದುಡ್ಡು ಹೋಗಿದೆ ಅದು ಬಿಹಾರದ ಆಳಂದ ಮೂಲದ ಕೈಲಾಶ್ ಕುಮಾರ್ ಅನ್ನೋ ಹೆಸರಿನಲ್ಲಿರುವಂತ ಅಕೌಂಟ್ ಅನ್ನೋದು ಗೊತ್ತಾಗಿದೆ. ಆದ್ರೆ ಅದು ಅಸಲಿ ಅಕೌಂಟ್ ಅಥವಾ ಕೈಲಾಶ್ ಕುಮಾರ್ ಅನ್ನೋ ಹೆಸರು ಏನಿದೆ ಅವರ ಹೆಸರನ್ನ ಬಳಸಿಕೊಂಡು ಬೇರೆ ಯಾರಾದ್ರೂ ನಕಲಿ ಅಕೌಂಟ್ ನ ಕ್ರಿಯೇಟ್ ಮಾಡಿ ಈ ರೀತಿಯಂತ ಕೃತ್ಯವನ್ನ ಮಾಡಿದಾರೆ ಅನ್ನೋದು ಮುಂದಿನ ತನಿಖೆಯ ಭಾಗವಾಗಿ ಗೊತ್ತಾಗಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಈ ಒಂದು ಸೈಬರ್ ಕ್ರೈಮ್ನಲ್ಲಿ ಇವತ್ತು ಏನು ದೂರು ದಾಖಲಾಗಿದೆ. ಮೊದಲನೇಗೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ನಟ ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ ಹಾಗೂ ಅವರ ಮ್ಯಾನೇಜರ್ ಮಹಾದೇವ್ ದೂರನ್ನು ದಾಖಲು ಮಾಡಿದ್ದಾರೆ. ನಂಬರ್ ಕೊಟ್ಟು ನಂಬರ್ ಹಾಕಿಸಿ ಆಮೇಲೆ ಹ್ಯಾಶ್ ಟ್ಯಾಗ್ ಹಾಕಿಸಿ ಮೊಬೈಲ್ನ ಹ್ಯಾಕ್ ಮಾಡಿ ಅವ್ರಿಗೆ ಗುರುತು ಪರಿಚಯ ಇರುವಂಥವ್ರ ಕಡೆಯಿಂದ ದುಡ್ಡನ್ನು ಹಾಕಿಸ್ಕೊಂಡಿದ್ದಾರೆ. ಮೂಲತಃ ಕೈಲಾಶ್ ಕುಮಾರ್ ಅನ್ನೋ ವ್ಯಕ್ತಿಗೆ ಈಗ ಹಣ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗ್ತಾ ಇದೆ. ಮುಂದೆ ತನಿಖೆ ಆಗಬೇಕಾಗ್ತಾ ಇದೆ. ಏನಾಗಿದೆ ಅಂದರೆ ಬೆಳಗ್ಗೆ ಯಾರೊಬ್ಬರು ನನಗೆ ಫೋನ್ ಮಾಡಿದರು. ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ, ಅದು ಆ್ಯಕ್ಚುಲಿ ಬರಬೇಕಾಗಿತ್ತು. ಸೊ ಅವ್ರು ಬೆಳಗ್ಗೆ ಫೋನ್ ಮಾಡಿ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ, ಅವ್ರಿಗೆ ಒಂದು ಕೋಡ್ ಕಳಿಸ್ತೀನಿ, ಇದು ನೀವು ಹಾಕಿ ಅವ್ರಿಗೆ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ. ನನಗೆ ಸ್ವಲ್ಪ ಡೌಟ್ ಬಂದಿತ್ತು. ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ. ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸಾಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ, ನನಗೆ ಈ ನಂಬರಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್, ನನ್ನ ಮಗ ಎಲ್ಲರೂ ದುಡ್ಡು ಕಳಿಸಿದ್ದಾರೆ. 55,000 ಕಳ್ಸೋಕ್ಕೆ ಹೇಳ್ತಿದ್ದಾರೆ ಎಲ್ರಿಗೆ. ನಾನು 2 ಅವರ್ಸಲ್ಲಿ ವಾಪಸ್ ಕೊಡ್ತೀನಿ, ನನಗೆ ತುಂಬ ಅರ್ಜೆಂಟ್ ಇದೆ, ಈ ಥರ ಒಂದು ತುಂಬ ಒಂದು ಅರ್ಜೆಂಟಲ್ಲಿರೋದು ಥರ ಮೆಸೇಜ್ ಕಳಿಸ್ತಾರೆ. ಅದಕ್ಕೆ ತುಂಬ ಜನ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದೀವಿ. ನಾವು ಬಾಂಬೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದ್ದೀನಿ, ಅವ್ರನ್ನ ಹಿಡಿತಾರೆ. ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲರೂ ನನ್ನ ವೆಲ್ ವಿಷರ್ಸ್ಗೆ ಈ ಥರ ಮೆಸೇಜ್ ಬಂದರೆ ಮೊದಲದಾಗಿ ಈ ಥರ ಇದು ನೀವು ಓಪನ್ ಮಾಡೋಕ್ಕೆ ಬೇಡಿ ಅಂದ್ ಸೆಕೆಂಡಾಗಿ ದುಡ್ಡು ಕಳಿಸ್ಬೇಡಿ ದಯವಿಟ್ಟು. ಯಾರ್ಯಾರು ಕಳಿಸಿದ್ದೀರಾ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದ್ದೀವಿ, ಅದನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ಅಷ್ಟೇ ಎಚ್ಚರಿಕೆ ಅಲ್ಲಿರಿ. ಬಿಕಾಸ್ ನೆನ್ನೆ ತಾನೇ ನಾನು ನ್ಯೂಸಲ್ಲಿ ನೋಡ್ತಿದ್ದಾರೆ, ಯಾರೋ ವಾಯ್ಸ್ ಡಬ್ ಮಾಡಿ ಕಳಿಸಿದ್ದಾರೆ AI ಮುಖಾಂತರ. ಸಪೋಸ್ ನನ್ನದೇ ವಾಯ್ಸು, ನಾನು ವಾಯ್ಸ್ ಮೆಸೇಜ್ ಕಳಿಸಿರೋ ಥರ ಈ ಥರನೂ ಆಗ್ತಿದೆ. ನೆನ್ನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ, ನಮ್ಮ ಫ್ಯಾಮ್ಲಿದು ಒಂದು ಪಾಸ್ವರ್ಡ್ ಇರಬೇಕು, ಒಂದು ಕೋಡ್ ವರ್ಡು, ದಟ್ ನಿಜವಾಗ್ಲೂ ನಾವು ಅಂತ, ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ಥರ ಇರಲಿ. ಈ ಥರ ತುಂಬ ಹ್ಯಾಕಿಂಗ್ ನಡೀತಿದೆ. ಪ್ಲಸ್ AI ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಮೆಸೇಜ್ ಕಳಿಸಿ ನನಗೆ ಇಮಿಡಿಯೇಟಾಗಿ UPI ಟ್ರಾನ್ಸ್ಫರ್ ಮಾಡಿ. ಇವಾಗ ಎಲ್ಲರ ಹತ್ರ UPI ಇದೆ. ಸೊ ಇವಾಗ ತಾನೇ ಒಳಗೆ ಈವನ್ ಪೊಲೀಸ್ ಅವ್ರ ಹತ್ರನೂ ಯಾರೋ ದುಡ್ಡು ಇಸ್ಕೊಂಡಿದ್ದಾರೆ, ಪೊಲೀಸ್ ಅವ್ರ ಹತ್ರನೂ ಆ ಥರ ಇಸ್ಕೊಂಡಿದ್ದಾರೆ ಅಂತೆ. ಆ್ಯಂಡ್ ಅವ್ರಿಗೆ ಅದು ವಾಪಸ್ ಸಿಕ್ಕಲಿಲ್ಲ. ಆಲ್ಸೋ ಈ ಥರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ಥಿಂಕ್ 1937 ಒಂದು ಕೋಡ್ ಇದೆ, ಅವ್ರಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಅದನ್ನು ನೀವು ಕ್ಲೋಸ್ ಮಾಡಬೇಕು. ಲೈಕ್ ಈ ಥರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ, ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದರೆ ಅದು 1 hour ಒಳಗೆ ನೀವು ಮಾಡಿದರೆ ದುಡ್ಡು ವಾಪಸ್ ಸಿಕ್ಬೋದು. ಯಾವ ಆ್ಯಪಲ್ಲಿ ಆರ್ಡರ್, ಇದು ಕೋಇನ್ಸಿಡೆನ್ಸ್ ಆಗಿದೆ. ನಾನು ಬೇರೆ ಆ್ಯಪಲ್ಲಿ ಆರ್ಡರ್ ಮಾಡಿದೆ, ಅದು ಬರಬೇಕಾಯ್ತು. ನಾನು ದುಬೈಲಿಂದ ನಾನು ಬಂದಾದ್ಮೇಲೆ ಅದು ಬಂದೇ ಇಲ್ಲ. ಸೊ ಒಂದೊಂದ್ಸತಿ ಹಂಗೆ ಆಗುತ್ತೆ. ಬಿಕಾಸ್ ಡೆಲಿವರಿ ಅವರು ಬೇರೆ OTP ಕೊಡ್ತಾರೆ ನಮಗೆ, ಅವ್ರದ್ದು ನಂಬರ್ ಬೇರೆ ಇರುತ್ತೆ. ಇವಾಗ ನೀವು ಒಂದು ಆ್ಯಪಲ್ಲಿ ಆರ್ಡರ್ ಮಾಡಿದರೆ ಆ ಆ್ಯಪ್ಗೆ ಫೋನ್ ಮಾಡಿದರೆ ಅದು ವಾಯ್ಸ್ ಮೇಲ್ಗೆ ಹೊರಟೋಗುತ್ತೆ. ಡೆಲಿವರಿ ಹುಡುಗರದ್ದು ಬೇರೆ ನಂಬರ್ ಇರುತ್ತೆ. ಒಂದೊಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ, ಅದಕ್ಕೆ ಅವ್ರು ಫೋನ್ ಮಾಡಿ ಲೊಕೇಶನ್ ಏನೋ ಅಂತ ಕೇಳ್ತಾರೆ. ತಿರ್ಗಾ ನಾವು ಆವಾಗ ಫೋನ್ ಎತ್ತಲಿಲ್ಲ ಅಂದರೆ ತಿರ್ಗಾ
ಅವರು ಬೇರೆ ಫೋನಿಂದ ಮಾಡೋಕ್ಕಾಗಲ್ಲ, ಆ ಥರ ಒಂದಷ್ಟಿದೆ. ಅವರು ಬಂದ ತಕ್ಷಣ OTP ಕೇಳ್ತಾರೆ, ಒಂದೊಂದ್ಸತಿ ನಾವು ಇರಲ್ಲ, ಆಮೇಲೆ ಸ್ಕ್ಯಾನರಲ್ಲಿ ನಾವು ದುಡ್ಡು ಕೊಡ್ತೀವಿ, ಅವರು ಸ್ಕ್ಯಾನರ್ ಕೊಡ್ತಾರೆ, ಅವ್ರ ಫೋನಲ್ಲಿ ಹಾಕ್ತೀವಿ. ತುಂಬ ಈ ಥರ ಯಾರು ಯಾವುದರಲ್ಲಿ ಹ್ಯಾಕ್ ಮಾಡ್ತಾರೆ. ಲೈಕ್ ನನ್ನ ಫ್ರೆಂಡ್ಸ್ಗೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿದೆ ತುಂಬ ಸತಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಳಿಸ್ತಾರೆ, ಅದು ಒತ್ತಿದ್ರೆ ಹ್ಯಾಕ್ ಆಗಿಬಿಡುತ್ತೆ, ಅದು ನಮಗೆ ಗೊತ್ತೇ ಆಗಲ್ಲ ಏನಂತ. ಇದು ನನ್ನ ಐಫೋನೇ 14 Pro Max. ಹಾಂ ಸಾರಿ, ಹಾಂ 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 ಐಫೋನ್ ಅಂತ ಏನೋ ಗೊತ್ತಿಲ್ಲ, ನಂದೇ ತಪ್ಪಾಗಿರ್ಬೋದು. ನಾನು ಅದು ನಂಬರ್ನ ನಾನು ಡಯಲ್ ಮಾಡಬಾರ್ದಾಯ್ತು. ಆ ನಂಬರ್ ಡಯಲ್ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯಿತು. ಕಾಲ್ ಫಾರ್ವರ್ಡ್ ಮಾಡಿಬಿಟ್ಟೆ ನಾನು. ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಅದರಲ್ಲಿ ನಾನು ವಾಟ್ಸಪ್ ಅವರು ರೀಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನಲ್ಲಿ. ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವ ವಾಟ್ಸಪ್ದು, ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ. ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದುಬಿಟ್ಟಿದೆ. ನನ್ನ ಫೋನ್ಗೆ ಫೋನ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ, ಬಿಕಾಸ್ ಕಾಲ್ ಫಾರ್ವರ್ಡ್ ಆಗಿಬಿಟ್ಟಿದೆ. ಆ ಥರ ಆಗಿ ಇಲ್ಲ ಅಲ್ಲಿ ಸಮಸ್ಯೆ ಆಗಲಿಲ್ಲ, ಇದು ಆಗಿದೆ, ಇಲ್ಲಿ ಆಗಿದೆ. ಇಲ್ಲಿ ಇವತ್ತು ಬೆಳಗ್ಗೆನೇ ಆಗಿದೆ. ನನ್ನ ಫೋನು, ಉಪೇಂದ್ರ ಅವ್ರ ಫೋನ್, ಆಮೇಲೆ ನಮ್ಮ ಮಹಾದೇವನ ಫೋನು, ನಮ್ಮ 3 ಜನಗೆ ಆಗಿದೆ. ಅಯ್ಯಪ್ಪನೇ ಮಾಡಿರೋದು. ಯಾರೋ ಹಿಂದಿ ಮಾತಾಡ್ತಾ ಇದ್ರು, ನಂಬರ್ ಸಿಕ್ಕಿದೆ, ಸಾಹೇಬ್ರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ, ಅದಕ್ಕೆ ನಾವು ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ. ಅದು ತುಂಬ ಎಲ್ಲರೂ ಯೂಸ್ ಮಾಡ್ತೀರಾ, ಆ್ಯಕ್ಚುಲಿ ನಾವು ಯೂಸ್ ಮಾಡ್ತೀವಿ, ನಾವು ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇದಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾರು ನಿಮಗೆ ಫೋನ್ ಮಾಡಿದರೆ ಅವ್ರು ಯಾರು ಅಂತ ತಿಳ್ಕೊಬೇಕು. ಯಾವುದೋ ಒಂದು ಕೋಡ್ ಹೇಳಿದೆ, ದಯವಿಟ್ಟು ಒತ್ತಬೇಡಿ, ಬಿಕಾಸ್ ನಮ್ಮದು ಎಲ್ಲ ಅಕೌಂಟ್ ಡೀಟೇಲ್ಸ್ ಫೋನ್ನಲ್ಲಿನೇ ಇರುತ್ತೆ. ಸೊ ತುಂಬ ಎಚ್ಚರಿಕೆಯಲ್ಲಿ ಇರಬೇಕು. ಈ ಥರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಾಂದರೆ 1.5 hour ಒಳಗೆ ನಾವು ಮಾಡ್ಬೋದು, ಇಲ್ಲಾಂದರೆ ಅವ್ರಿಗೆ ಟ್ರೇಸ್ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹೀಗೆ ಹ್ಯಾಕ್ ಮಾಡಿದ್ದಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.